ಹಾಯ್ ಫ್ರೆಂಡ್ಸ್, ಅದು ಕನಸುಗಳ ಮಾಯಾನಗರಿ ದುಬೈ. ಆಕಾಶವನ್ನೇ ಮುಟ್ಟುವಂತೆ ತಲೆ ಎತ್ತಿ ನಿಂತಿರುವ ಬುರ್ಜ್ ಖಲೀಫಾ, ಅದರ ಸುತ್ತಲೂ ಕಣ್ಣು ಕುಕ್ಕುವಂತಹ ಹಲವಾರು ಕಟ್ಟಡಗಳಿವೆ. ಇಂತಹ ಶ್ರೀಮಂತ ನಗರದ ಅಲ್ ರಿಗಾ ಎಂಬ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಣ್ಮನ ಸೆಳೆಯುವ ಒಂದು ಬೃಹತ್ ಅರಮನೆ ಇತ್ತು. ಆ ಮನೆಯನ್ನು ನೋಡಿದರೆ ಸಾಕ್ಷಾತ್ ಸ್ವರ್ಗವೇ ಧರೆಗಿಳಿದು ಬಂದಿದೆಯೇನೋ ಎನ್ನುವಷ್ಟು ಸುಂದರವಾಗಿತ್ತು. ಆ ಐಷಾರಾಮಿ ಅರಮನೆಯ ಒಡೆಯನೇ ಶೇಖ್ ಅಮೀರ್ ಅಲ್ ಖಾಸಿ. ಇವರು ದುಬೈ ನಗರದ ಅತ್ಯಂತ ಪ್ರಖ್ಯಾತ ತೈಲ ಉದ್ಯಮಿ. ಇವರಿಗೆ ಹಣ ಮತ್ತು ಐಶ್ವರ್ಯಕ್ಕೆ ಲೆಕ್ಕವೇ ಇರಲಿಲ್ಲ. ಇವರ ಅರಮನೆಯಲ್ಲಿ ಹಗಲಿರುಳು ದುಡಿಯಲು 10 ಜನ ಕೆಲಸಗಾರರಿದ್ದರು. ಅಂತಹ ಜನರ ಮಧ್ಯೆ ನಮ್ಮ ಭಾರತದಿಂದ ಬದುಕು ಕಟ್ಟಿಕೊಳ್ಳಲು ಹೋಗಿದ್ದ ಒಬ್ಬ ಅಮಾಯಕ ಮತ್ತು ಪ್ರಾಮಾಣಿಕ ಹುಡುಗ ರಮೇಶ ಕೂಡ ಒಬ್ಬನು. ರಮೇಶ ಮೂಲತಃ ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯವನು, ಬಡತನದ ಬೇಗೆಯಲ್ಲಿ ಬೆಂದವನು. ರಮೇಶನ ಹಳ್ಳಿಯಲ್ಲಿ ಮನೋಜ್ ಎಂಬ ಆತನ ಪ್ರಾಣ ಸ್ನೇಹಿತನಿದ್ದನು. ಮನೋಜ್ ಮೊದಲಿನಿಂದಲೂ ಶೇಖ್ ಮಲಿಕ್ ಅವರ ಮನೆಯಲ್ಲಿ ನಂಬಿಕಸ್ಥ ಕೆಲಸಗಾರನಾಗಿದ್ದನು. ಆದರೆ ಮನೋಜ್ಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಕಾಡಿತು. ವೈದ್ಯರು ಅವನಿಗೆ ವಿಶ್ರಾಂತಿ ಬೇಕು, ಊರಿಗೆ ಹೋಗು ಎಂದು ಸಲಹೆ ನೀಡಿದರು. ಮನೋಜ್ಗೆ ಕೆಲಸ ಬಿಡಲು ಮನಸ್ಸಿರಲಿಲ್ಲ. ಆದರೆ ಅಪ್ಪನ ಆರೋಗ್ಯದ ದೃಷ್ಟಿಯಿಂದ ಅನಿವಾರ್ಯವಾಗಿ ಅವನು ಊರಿಗೆ ಬರುವಂತಾಯಿತು. ಊರಿಗೆ ಬಂದ ಮನೋಜ್ ತನ್ನ ಸ್ನೇಹಿತ ರಮೇಶನ ಕಷ್ಟವನ್ನು ನೋಡಿದನು. ರಮೇಶನ ತಂದೆ ತೀರಿಕೊಂಡಿದ್ದರು. ತಾಯಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಸಂಬಳ ಮನೆ ಖರ್ಚಿಗೆ ಆಗುತ್ತಿರಲಿಲ್ಲ ಮತ್ತು ತಂಗಿಯ ಮದುವೆ ಮಾಡಬೇಕಾದ ಜವಾಬ್ದಾರಿ ರಮೇಶನ ಹೆಗಲ ಮೇಲಿತ್ತು. ರಮೇಶನ ಪರಿಸ್ಥಿತಿಯನ್ನು ನೋಡಿದ ಮನೋಜ್ಗೆ ತನ್ನ ಬದಲಿಗೆ ರಮೇಶನನ್ನು ದುಬೈಗೆ ಕಳುಹಿಸಲು ತೀರ್ಮಾನಿಸಿದನು. ಮನೋಜ್ ಶೇಖ್ ಅಮೀರ್ ಅವರಿಗೆ ಫೋನ್ ಮಾಡಿ, ಸಾಹೇಬರೇ, ನನ್ನ ಬದಲಿಗೆ ನನ್ನ ಸ್ನೇಹಿತ ರಮೇಶ ಬರುತ್ತಾನೆ. ಅವನು ನನಗಿಂತಲೂ ನಂಬಿಕಸ್ಥ ಮತ್ತು ಪ್ರಾಮಾಣಿಕ ಹುಡುಗ ಹಾಗೂ ತುಂಬಾ ಕಷ್ಟದಲ್ಲಿದ್ದಾನೆ ಎಂದು ಶಿಫಾರಸು ಮಾಡಿದನು. ಹೀಗೆ ರಮೇಶ 7 ಸಮುದ್ರವನ್ನು ದಾಟಿ ಆ ಮರುಭೂಮಿಯ ನಾಡಿಗೆ ಹೋಗಿದ್ದ. ರಮೇಶನ ಸ್ವಭಾವ ಎಂತಹುದು ಎಂದರೆ, ಅವನದು ಕಾಯಕವೇ ಕೈಲಾಸ ಎನ್ನುವ ಜಾಯಮಾನ. ಮೈಮುರಿದು ದುಡಿಯುತ್ತಿದ್ದನೇ ಹೊರತು ಯಜಮಾನರ ಸಿರಿವಂತಿಕೆಗೋ ಅರಮನೆಯ ಐಷಾರಾಮಿ ವಸ್ತುಗಳಿಗೋ ಎಂದು ಆಸೆ ಪಟ್ಟವನಲ್ಲ. ಶೇಖ್ ಅಮೀರ್ ಅವರ ಅರಮನೆಯಲ್ಲಿ ರಮೇಶನ ದಿನಚರಿ ಮುಂಜಾನೆ ಸೂರ್ಯ ಹುಟ್ಟುವ ಮುನ್ನವೇ ಶುರುವಾಗುತ್ತಿತ್ತು. ಶೇಖ್ ಅಮೀರ್ ಅವರಿಗೆ ಕಾಫಿ ಕೊಡುವುದು, ಸಾಹೇಬರ ಆಫೀಸಿಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಆಫೀಸಿಗೆ ಬಿಡುವುದು ಮತ್ತು ಅರಮನೆಯ ಯಜಮಾನತಿ ಹೇಳುವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದೇ ಅವನ ಕೆಲಸವಾಗಿತ್ತು. ಕಳೆದ 1 ವರ್ಷದಲ್ಲಿ ಅವನ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿದ ಶೇಖ್ ಅಮೀರ್ ಅವನಿಗೆ ಅರಮನೆಯ ಒಳಾಂಗಣದ ಜವಾಬ್ದಾರಿಯನ್ನು ಸಹ ನೀಡಿದ್ದರು. ರಮೇಶ್ ಅರಮನೆಯ ಪ್ರತಿಯೊಂದು ಮೂಲೆಯನ್ನು ಸ್ವಚ್ಛವಾಗಿಡುತ್ತಿದ್ದನು. ಆದರೆ ಆ ಅರಮನೆಯಲ್ಲಿ ಎಲ್ಲವೂ ಮೇಲ್ನೋಟಕ್ಕೆ ಕಂಡಷ್ಟು ಸುಂದರವಾಗಿರಲಿಲ್ಲ. ಹೊರಗೆ ಸ್ವರ್ಗದಂತೆ ಕಂಡರೂ ಒಳಗೆ ಹೇಳತೀರದ ಶೂನ್ಯವೊಂದು ಆವರಿಸಿತ್ತು. ಅದಕ್ಕೆ ಕಾರಣ ಅಂದರೆ ಶೇಖ್ ಅಮೀರ್ ಅವರ ಧರ್ಮಪತ್ನಿ ಸಾರಾ. ಅಸಾಮಾನ್ಯ ಸುಂದರಿ. ಆಕೆ ನೋಡಲು ರಾಜಕುಮಾರಿಯಂತೆ ಕಂಡರೂ ಕೂಡ ಅವಳ ಬದುಕಿನಲ್ಲಿ ಸಂತೋಷ ಅನ್ನುವುದೇ ಇರಲಿಲ್ಲ. ಮೈತುಂಬ ಹಾಕಿಕೊಳ್ಳಲು ವಜ್ರದ ಒಡವೆಗಳಿದ್ದವು, ಓಡಾಡಲು ಬೆಲೆಬಾಳುವ ಕಾರುಗಳಿದ್ದವು. ಆದರೆ ಆಕೆಯ ಮುಖದಲ್ಲಿ ನಗು ಎನ್ನುವುದು ಮಾಯವಾಗಿ ವರ್ಷಗಳೇ ಕಳೆದಿದ್ದವು. ಯಾಕಂದರೆ ಆಕೆಯ ಗಂಡ ಶೇಖ್ ಅಮೀರ್ಗೆ ಬಿಸಿನೆಸ್ ಮೇಲಿನ ವ್ಯಾಮೋಹ ಹೆಚ್ಚಾಗಿತ್ತು. ಅವರು ಹಣ ಗಳಿಸುವ ಭರದಲ್ಲಿ ಹೆಂಡತಿಯನ್ನು ನಿರ್ಲಕ್ಷ್ಯ ಮಾಡಲು ಶುರು ಮಾಡುತ್ತಿದ್ದರು. ಶೇಖ್ ಅಮೀರ್ ಬೆಳಗ್ಗೆ ಎದ್ದರೆ ಮೀಟಿಂಗ್ ಎಂದು ಹೋಗುತ್ತಿದ್ದರು. ರಾತ್ರಿ ಬರುವಾಗ ಮಧ್ಯರಾತ್ರಿ ದಾಟುತ್ತಿತ್ತು. ಸಾರಾ ಜೊತೆ ಮಾತನಾಡಲು ಅವರಿಗೆ ಸಮಯವೇ ಇರುತ್ತಿರಲಿಲ್ಲ. ಅವರು ತಮ್ಮ ಪತ್ನಿಯ ಕಡೆ ಗಮನ ಹರಿಸದೆ ಯಾವಾಗಲೂ ಕೆಲಸದಲ್ಲಿ ಮುಳುಗಿ ಹೋಗಿದ್ದರು. ಸಾರಾ ಆ ದೊಡ್ಡ ಅರಮನೆ ಒಂದು ಚಿನ್ನದ ಜೈಲಿನಂತೆ ಭಾಸವಾಗುತ್ತಿತ್ತು. ಆಕೆಯ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಅಲ್ಲಿ ಹತ್ತಿರದವರು ಯಾರೂ ಇರಲಿಲ್ಲ. ಅವಳು ದಿನವಿಡೀ ಕಿಟಕಿಯ ಹತ್ತಿರ ಕುಳಿತು ಹೊರಗಿನ ಪ್ರಪಂಚವನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅವಳ ಈ ಮೂಕ ವೇದನೆಯನ್ನು ಆ ಮನೆಯಲ್ಲಿ ಅರ್ಥ ಮಾಡಿಕೊಂಡ ಏಕೈಕ ವ್ಯಕ್ತಿ ಎಂದರೆ ಅದು ರಮೇಶ ಮಾತ್ರ. ರಮೇಶ ಕೆಲಸ ಮಾಡುವಾಗ ಆಗಾಗ ಸಾರಾ ಕಣ್ಣೊರೆಸಿಕೊಳ್ಳುವುದನ್ನು ನೋಡುತ್ತಿದ್ದನು. ಪಾಪ, ಇಷ್ಟು ದೊಡ್ಡ ಮನೆಯಲ್ಲಿದ್ದರೂ ಮೇಡಂಗೆ ನೆಮ್ಮದಿ ಇಲ್ಲವಲ್ಲ ಎಂದು ರಮೇಶ ಮರುಕಪಡುತ್ತಿದ್ದನು. ಹೀಗಿರುವಾಗ ಒಂದು ದಿನ ಶೇಖ್ ಅಮೀರ್ ಅರ್ಜೆಂಟ್ ಆಗಿ ಲಂಡನ್ಗೆ ಬಿಸಿನೆಸ್ ಟ್ರಿಪ್ ಹೋಗಬೇಕಾಗಿ ಬಂತು. ಅವನು ಹೋಗುವಾಗ ರಮೇಶನನ್ನು ಕರೆದು, ರಮೇಶ, ನಾನು 3 ದಿನಗಳ ಕಾಲ ಊರಲ್ಲಿ ಇರುವುದಿಲ್ಲ. ಈ 3 ದಿನ ಮೇಡಂ ಜವಾಬ್ದಾರಿ ನಿನ್ನದು. ಅವರಿಗೆ ಊಟ ತಿಂಡಿ ಸಮಯಕ್ಕೆ ಕೊಡು. ಅವರಿಗೆ ಯಾವುದೇ ತೊಂದರೆ ಆಗಬಾರದು ಅಂತೇಳಿ ಹೋದರು. ಸಾಹೇಬರು ಹೋದ ನಂತರ ಆ ದೊಡ್ಡ ಮನೆಯಲ್ಲಿ ಮೌನ ಆವರಿಸಿತು. ರಮೇಶ ತನ್ನ ಪಾಡಿಗೆ ತಾನು ದಿನವಿಡೀ ಕೆಲಸದಲ್ಲಿ ಮುಳುಗಿದ್ದನು. ಆ ದಿನ ಎಂದಿನಂತೆ ಸಹಜವಾಗಿ ಕಳೆಯಿತು. ಮರುದಿನ ರಾತ್ರಿಯಾಗುತ್ತಿದ್ದಂತೆ ಸಾರಾಗೆ ವಿಪರೀತ ತಲೆನೋವು ಮತ್ತು ಎದೆಬಡಿತ ಹೆಚ್ಚಾಯಿತು. ಅದು ದೈಹಿಕ ಕಾಯಿಲೆಗಿಂತ ಹೆಚ್ಚಾಗಿ ಮಾನಸಿಕ ಒತ್ತಡದ ಕಾಯಿಲೆಯಾಗಿತ್ತು.
ಆಕೆಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು. ಆಕೆ ನಡುಗುವ ಕೈಗಳಿಂದ ಇಂಟರ್ ಕಾಮ್ ಫೋನ್ ತೆಗೆದುಕೊಂಡು ರಮೇಶನಿಗೆ ಕರೆ ಮಾಡಿದರು. ರಮೇಶ್ ಆಗ ತಾನೇ ಮನೆಯ ಎಲ್ಲಾ ಕೆಲಸ ಮುಗಿಸಿ ಆರಾಮವಾಗಿ ತನ್ನ ಕೋಣೆಯಲ್ಲಿ ಮಲಗಲು ಸಿದ್ಧನಾಗಿದ್ದನು. ಫೋನ್ ರಿಂಗ್ ಆದ ತಕ್ಷಣ ಎತ್ತಿದನು. ಆ ಕಡೆಯಿಂದ ಸಾರಾ ಅಳುವ ಧ್ವನಿ ಕೇಳಿಸಿತು. ರಮೇಶ, ದಯವಿಟ್ಟು ನನ್ನ ಕೋಣೆಗೆ ಬೇಗ ಬಾ, ನನಗೆ ತುಂಬಾ ಭಯವಾಗುತ್ತಿದೆ ಎಂದು ಹೇಳಿದಳು. ರಮೇಶನಿಗೆ ಗಾಬರಿಯಾಯಿತು. ರಮೇಶ ಓಡೋಡಿ ಸಾರಾ ಕೋಣೆಯ ಹತ್ತಿರ ಹೋದನು. ಬಾಗಿಲು ತೆಗೆದೇ ಇತ್ತು. ಸಾರಾ ಸೋಫಾದ ಮೇಲೆ ಕುಳಿತು ಜೋರಾಗಿ ಅಳುತ್ತಿದ್ದಳು. ರಮೇಶ ಬಾಗಿಲ ಹೊರಗೆ ನಿಂತು, ಮೇಡಮ್ ಏನಾಯ್ತು, ಡಾಕ್ಟರ್ಗೆ ಫೋನ್ ಮಾಡ್ಲಾ ಅಥವಾ ಆಸ್ಪತ್ರೆಗೆ ಹೋಗೋಣ ಎಂದು ಕೇಳಿದನು. ಸಾರಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ಬೇಡ ರಾಮಿ, ಡಾಕ್ಟರ್ ಬಂದು ಔಷಧಿ ಕೊಡಬಹುದು. ಆದರೆ ನನ್ನ ಮನಸ್ಸಿನ ನೋವಿಗೆ ಯಾವ ಔಷಧಿ ಕೊಡಬಲ್ಲರು, ದಯವಿಟ್ಟು ಒಳಗೆ ಬಾ, ನನಗೆ ಸ್ವಲ್ಪ ಬಿಸಿ ನೀರು ಕೊಡು ಎಂದು ಕೇಳಿದರು. ರಮೇಶ ಸಂಕೋಚದಿಂದಲೇ ಒಳಗೆ ಹೋದನು. ಬಿಸಿ ನೀರನ್ನು ಕಾಯಿಸಿ ಗ್ಲಾಸ್ಗೆ ಹಾಕಿ ಮೇಡಂಗೆ ಕೊಟ್ಟನು. ಸಾರಾ ನೀರು ಕುಡಿದ ನಂತರ ರಮೇಶನನ್ನು ನೋಡಿ, ರಮಿ, ನೀನು ಹೋಗಬೇಡ, ದಯವಿಟ್ಟು ಸ್ವಲ್ಪ ಹೊತ್ತು ಇಲ್ಲೇ ಇರು. ನನಗೆ ಈ ಮನೆಯ ಗೋಡೆಗಳನ್ನು ನೋಡಿದರೆ ತಲೆ ಸಿಡಿಯುವಂತೆ ಆಗುತ್ತಿದೆ. ಯಾರಾದರೂ ಮನುಷ್ಯರು ನನ್ನ ಪಕ್ಕ ಇದ್ದರೆ ಸಾಕು ಅನ್ನಿಸುತ್ತಿದೆ ಎಂದು ಹೇಳಿದಳು. ರಮೇಶನಿಗೆ ಆಕೆಯ ಇಕ್ಕಟ್ಟಿನ ಪರಿಸ್ಥಿತಿ ಅರ್ಥವಾಯಿತು. ಒಬ್ಬ ಕೆಲಸದವನಾಗಿ ಯಜಮಾನತಿಯ ಕೋಣೆಯಲ್ಲಿರುವುದು ತಪ್ಪು ಎಂದು ಅವನಿಗೆ ಗೊತ್ತಿತ್ತು. ಆದರೆ ಒಬ್ಬ ಅಸಹಾಯಕ ಹೆಣ್ಣುಮಗಳು ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಅವನಲ್ಲಿದ್ದ ಮನುಷ್ಯತ್ವ ಜಾಗೃತವಾಯಿತು. ಅವನು ಬಾಗಿಲ ಹತ್ತಿರದ ನೆಲದ ಮೇಲೆ ಕುಳಿತುಕೊಂಡನು. ಮೇಡಮ್, ನಾನು ಇಲ್ಲೇ ಇರುತ್ತೇನೆ, ನೀವು ಧೈರ್ಯವಾಗಿರಿ ಎಂದು ಸಮಾಧಾನ ಮಾಡಿದನು. ಅಂದು ರಾತ್ರಿ ನಡೆದ ಮಾತುಕತೆ ಅವರಿಬ್ಬರ ಜೀವನವನ್ನೇ ಬದಲಿಸಿತು. ಸಾರಾ ತಮ್ಮ ಮನಸ್ಸಿನಲ್ಲಿದ್ದ ಎಲ್ಲಾ ನೋವನ್ನು ರಮೇಶನಿಗೆ ಹೇಳಿಕೊಂಡಳು. ರಮಿ, ನಾನು ಈ ನರಕಕ್ಕೆ ಹೇಗೆ ಬಂದೆ ಅಂತ ನಿನಗೆ ಗೊತ್ತಾ? ನನ್ನ ಅಕ್ಕ ನೂರಾಳನ್ನು ಮೊದಲು ಅಮೀರ್ಗೆ ಕೊಟ್ಟು ಮದುವೆ ಮಾಡಿಸಿದ್ದರು. ನನ್ನ ಅಕ್ಕ ತುಂಬಾ ಒಳ್ಳೆಯವಳು. ಆದರೆ ಮದುವೆಯಾದ 2 ವರ್ಷಕ್ಕೆ ಅವಳಿಗೆ ಬ್ಲಡ್ ಕ್ಯಾನ್ಸರ್ ಬಂತು. ಎಷ್ಟೇ ಚಿಕಿತ್ಸೆ ಕೊಡಿಸಿದರೂ ಅವಳು ಉಳಿಯಲಿಲ್ಲ. ಅವಳು ತೀರಿಕೊಂಡ ನಂತರ ನಮ್ಮ ಕುಟುಂಬದವರು ಮತ್ತು ಅಮೀರ್ ಒತ್ತಾಯ ಮಾಡಿ ನನ್ನನ್ನು ಮದುವೆಯಾದರು. ನನಗೆ ಈ ಮದುವೆ ಇಷ್ಟವಿರಲಿಲ್ಲ. ನಾನು ಓದಬೇಕು, ಸ್ವತಂತ್ರವಾಗಿರಬೇಕು ಎಂದು ಕನಸು ಕಂಡಿದ್ದೆ. ಆದರೆ ನನ್ನ ಕನಸುಗಳು ನುಚ್ಚು ನೂರಾದವು. ಅಮೀರ್ ಹಠ ಹಿಡಿದು ನನ್ನನ್ನು ಮದುವೆಯಾದರು. ಅಂದಿನಿಂದ ಇಂದಿನವರೆಗೂ ನನ್ನ ದೇಹ ಮಾತ್ರ ನನ್ನ ಗಂಡ ಅಮೀರ್ ಜೊತೆ ಇದೆ ಹೊರತು ನನ್ನ ಮನಸ್ಸಿನಲ್ಲಿ ಅವರು ಇಲ್ಲ. ಅವರು ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಒಂದು ವಸ್ತುವಿನಂತೆ ನೋಡುತ್ತಾರೆ. ನನಗೆ ಈ ಚಿನ್ನದ ಪಂಜರ ಸಾಕಾಗಿ ಹೋಗಿದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತರು. ರಮೇಶ ಒಬ್ಬ ತಾಳ್ಮೆಯ ಕೇಳುಗನಾಗಿ ಅವಳ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡನು. ಅವನು ಮಧ್ಯದಲ್ಲಿ, ಮೇಡಮ್, ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರುತ್ತದೆ. ನೀವು ಚಿಂತಿಸಬೇಡಿ, ಯಜಮಾನರ ಮನಸ್ಸು ಬದಲಾಗುತ್ತದೆ. ಒಂದಲ್ಲ ಒಂದು ದಿನ ಅವರು ನಿಮಗೆ ಸ್ವತಂತ್ರ ಕೊಡುತ್ತಾರೆ ಎಂದು ಧೈರ್ಯ ತುಂಬಿದನು. ರಮೇಶನ ಈ ಮಾತುಗಳು ಸಾರಾಗೆ ಸಂಜೀವಿನಿಯಂತೆ ಕೆಲಸ ಮಾಡಿದವು. ಅವಳಿಗೆ ಅನ್ನಿಸಿತು, ಇಷ್ಟು ವರ್ಷಗಳಲ್ಲಿ ನನ್ನ ನೋವಿಗೆ ಸ್ಪಂದಿಸಿದ ಮೊದಲ ವ್ಯಕ್ತಿ ಇವನೇ ಎಂದು. ಅವಳ ಮನಸ್ಸಿನ ಭಾರ ಕಡಿಮೆಯಾಗಿ ಆಕೆ ಸ್ವಲ್ಪ ಸಮಯದ ನಂತರ ನಿದ್ದೆಗೆ ಜಾರಿದಳು. ಆಕೆ ನಿದ್ದೆಗೆ ಹೋದ ಮೇಲೆ ರಮೇಶ್ ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋದನು. ಮರುದಿನ ಬೆಳಿಗ್ಗೆ ಒಂದು ಪವಾಡವೇ ನಡೆದಿತ್ತು. ವರ್ಷಗಳಿಂದ ನಗುವುದನ್ನೇ ಮರೆತಿದ್ದ ಸಾರಾ ಮುಖದಲ್ಲಿ ಒಂದು ಸಣ್ಣ ನಗು ಕಾಣಿಸುತ್ತಿತ್ತು. ಅವಳು ಅಡುಗೆ ಮನೆಗೆ ಬಂದು ತಾನೇ ಸ್ವತಃ ಕಾಫಿ ಮಾಡಿದಳು. ರಮೇಶ್ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನನ್ನು ಕರೆದು ಮಾತನಾಡಿಸಿದಳು. ರಮಿ, ನಿನ್ನೆ ರಾತ್ರಿ ನೀನು ಇಲ್ಲದಿದ್ದರೆ ನಾನು ಸತ್ತೇ ಹೋಗುತ್ತಿದ್ದೆ. ನೀನು ನನಗೆ ಒಬ್ಬ ತಮ್ಮನಂತೆ ಧೈರ್ಯ ತುಂಬಿದೆ, ನಿನಗೆ ಧನ್ಯವಾದಗಳು ಎಂದು ಹೇಳಿದರು. ರಮೇಶ ಕೈ ಮುಗಿದು, ಮೇಡಮ್, ಇದು ನನ್ನ ಕರ್ತವ್ಯ, ನೀವು ಹೀಗೆ ನಗುತ್ತಾ ಇದ್ದರೆ ಅಷ್ಟೇ ಸಾಕು ಎಂದು ಹೇಳಿದನು. ಮುಂದಿನ 2 ದಿನಗಳ ಕಾಲ ಆ ಮನೆಯ ವಾತಾವರಣವೇ ಬದಲಾಯಿತು. ಸಾರಾ ರಮೇಶನ ಜೊತೆ ತೋಟದಲ್ಲಿ ಓಡಾಡುತ್ತಿದ್ದಳು. ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಳು. ರಮೇಶ್ ಅವಳಿಗೆ ತನ್ನ ಹಳ್ಳಿಯ ಕತೆಗಳನ್ನು ಹೇಳುತ್ತಿದ್ದನು. ಸಾರಾ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುತ್ತಿದ್ದಳು. ಇದನ್ನು ನೋಡಿ ಮನೆಯ ಉಳಿದ ಕೆಲಸದವರಿಗೂ ಆಶ್ಚರ್ಯವಾಯಿತು. ಆದರೆ ಯಾರಿಗೂ ಇದರ ಹಿಂದಿನ ಸತ್ಯ ಗೊತ್ತಿರಲಿಲ್ಲ. 3ನೇ ದಿನ ಶೇಖ್ ಅಮೀರ್ ಲಂಡನ್ನಿಂದ ವಾಪಸ್ ಬಂದನು. ಅವನು ಕಾರಿನಿಂದ ಇಳಿದು ಮನೆಗೆ ಬಂದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಹಾಲ್ನಲ್ಲಿ ಸಾರಾ ಕುಳಿತು ಟಿವಿ ನೋಡುತ್ತಾ ನಗುತ್ತಿದ್ದಳು. ಅಮೀರ್ ಇದನ್ನು ಕಂಡು ತಬ್ಬಿಬ್ಬಾದನು. ಇಷ್ಟು ವರ್ಷ ನಾನು ಎಷ್ಟೇ ದುಬಾರಿ ಉಡುಗೊರೆ ಕೊಟ್ಟರೂ ನಗದವಳು ಇವತ್ತು ಇಷ್ಟು ಖುಷಿಯಾಗಿರುವುದು ಹೇಗೆ ಎಂದು ಯೋಚಿಸಿದನು. ಅವನು ನೇರವಾಗಿ ಬಂದು, ಸಾರಾ ಹೇಗಿದ್ದೀಯಾ ಎಂದು ಕೇಳಿದನು. ಸಾರಾ ನಗುತ್ತಾ, ನಾನು ಚೆನ್ನಾಗಿದ್ದೀನಿ ಎಂದಳು. ಅಮೀರ್ಗೆ ಇದು ಸಹಿಸಲು ಆಗಲಿಲ್ಲ. ಯಾವಾಗಲೂ ತನ್ನ ಕೋಣೆಯಲ್ಲೇ ಇರುತ್ತಿದ್ದವಳು ಈಗ ಲವಲವಿಕೆಯಿಂದ ಇರುವುದನ್ನು ನೋಡಿ ಅವನಿಗೆ ಸಂಶಯ ಮೂಡಿತು. ಅವನು ಲಂಡನ್ನಿಂದ ಬಂದ ಮೇಲೆ ಮನೆಯ ಆವಭಾವ ಪೂರ್ತಿ ಬದಲಾಗಿ ಸುಹೈಲಾಳ ನಡತೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಕಂಡುಬಂತು.
ಅವಳು ಈಗ ಶೇಖ್ ಅಮೀರ್ಗಿಂತ ಹೆಚ್ಚಾಗಿ ರಮೇಶನನ್ನು ನೋಡುತ್ತಿದ್ದಳು. ರಮೇಶ ತೋಟದಲ್ಲಿ ಕೆಲಸ ಮಾಡುವಾಗ ಅವಳು ಬಾಲ್ಕನಿಯಲ್ಲಿ ನಿಂತು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಶೇಖ್ ಅಮೀರ್ ಇಲ್ಲದ ಸಮಯ ನೋಡಿ, ರಮಿ, ನನ್ನ ರೂಮ್ ಫ್ಯಾನ್ ವರ್ಕ್ ಆಗ್ತಿಲ್ಲ ಬಾ, ಅಥವಾ ಬಾತ್ರೂಂನಲ್ಲಿ ನಲ್ಲಿ ರಿಪೇರಿ ಇದೆ ಎಂದು ಸಣ್ಣ ಪುಟ್ಟ ನೆಪ ಹೇಳಿ ಅವನನ್ನು ತನ್ನ ಕೋಣೆಗೆ ಕರೆಯುತ್ತಿದ್ದಳು. ರಮೇಶ ಹೋದಾಗ ಬಾಗಿಲು ಅರ್ಧ ಮುಚ್ಚಿರುತ್ತಿತ್ತು. ಒಳಗಿನಿಂದ ಅವರ ನಗು ಮತ್ತು ಮಾತುಕತೆ ಕೇಳಿಸುತ್ತಿತ್ತು. ಸಾರಾ ರಮೇಶನ ಜೊತೆ ಮಾತನಾಡುವಾಗ ಅವಳ ಕಣ್ಣಲ್ಲಿ ಒಂದು ಹೊಸ ಮಿಂಚು ಕಾಣುತ್ತಿತ್ತು. ಅವಳು ರಮೇಶನ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಳು. ರಮಿ, ಊಟ ಆಯ್ತಾ, ನಿನಗೆ ಏನೂ ಇಷ್ಟ ಎಂದು ಕೇಳುತ್ತಿದ್ದಳು. ಆದರೆ ರಮೇಶ ತುಂಬಾ ಹುಷಾರಾಗಿದ್ದನು. ಶೇಖ್ ಅಮೀರ್ ಮನೆಯಲ್ಲಿದ್ದಾಗ ಅವನು ಸಾರಾ ಕಡೆ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ತಲೆ ತಗ್ಗಿಸಿಕೊಂಡು ಜಿ ಸಾಹೇಬ್ ಎನ್ನುತ್ತಾ ತನ್ನ ಕೆಲಸ ಮಾಡುತ್ತಿದ್ದನು. ಆದರೆ ಶೇಖ್ ಅಮೀರ್ ಹೊರಗಡೆ ಹೋದ ತಕ್ಷಣ ರಮೇಶ ಮತ್ತು ಸಾರಾ ಒಟ್ಟಿಗೆ ಕೂತು ಕಾಫಿ ಕುಡಿಯುತ್ತಿದ್ದರು. ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು. ಇವೆಲ್ಲವನ್ನು ಶೇಖ್ ಅಮೀರ್ ಮನೆಯಲ್ಲಿ ಅಳವಡಿಸಿದ್ದ ಗುಪ್ತ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ನೋಡುತ್ತಿದ್ದನು. ಅಷ್ಟೇ ಅಲ್ಲದೆ ಮನೆಯ ಹಳೆಯ ಕೆಲಸದಾಕೆ ಫಾತಿಮಾ ಶೇಖ್ ಅಮೀರ್ ಬಳಿ ಚಾಡಿ ಹೇಳಿದಳು, ಸಾಹೇಬರೇ, ನೀವು ಮನೆಯಲ್ಲಿ ಇಲ್ಲದಾಗ ಆ ಹೊಸ ಹುಡುಗ ರಮಿ ಯಾವಾಗಲೂ ಮೇಡನ್ ರೂಮ್ನಲ್ಲೇ ಇರ್ತಾನೆ. ಮೇಡಂ ಕೂಡ ಅವನಿಗೆ ತುಂಬಾ ಸಲುಗೆ ಕೊಟ್ಟಿದ್ದಾರೆ. ಇದು ಒಳ್ಳೆಯದಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ಶೇಖ್ ಅಮೀರ್ ರಕ್ತ ಕುದಿಯಿತು. ಅವನ ಸಂಶಯ ಈಗ ದೃಢವಾಯಿತು. ನನ್ನ ಹೆಂಡತಿ ಆ ಸಾಮಾನ್ಯ ಕೆಲಸದವನಿಗಾಗಿ ನನ್ನನ್ನು ಕಡೆಗಣಿಸುತ್ತಿದ್ದಾಳೆ ಎಂದರೆ ಅವರಿಬ್ಬರ ಮಧ್ಯೆ ಖಂಡಿತವಾಗಿಯೂ ಏನೋ ನಡೆಯುತ್ತಿದೆ. ಆದಿ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾನೆ ಎಂದು ಅಮೀರ್ ಕೋಪದಿಂದ ಕೆಂಡವಾದನು. ಆದರೆ ಶೇಖ್ ಅಮೀರ್ ತುಂಬಾ ಚಾಲಾಕಿ. ಅವನು ತನ್ನ ಕೋಪವನ್ನು ಹೊರಗೆ ತೋರಿಸಲಿಲ್ಲ. ಅವನು ಮನಸ್ಸಲ್ಲೇ ಒಂದು ಪ್ಲಾನ್ ಮಾಡಿದರು. ನಾನು ಇವರಿಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು. ಈಗ ಕೇಳಿದರೆ ಇವರು ತಪ್ಪಿಸಿಕೊಳ್ಳುತ್ತಾರೆ. ಸಾಕ್ಷಿ ಸಮೇತ ಹಿಡಿದು ಆ ರಮೇಶನನ್ನು ಜೈಲಿಗೆ ಕಳುಹಿಸಬೇಕು. ಅವನು ತನ್ನ ದೇಶಕ್ಕೆ ವಾಪಸ್ ಹೋಗದಂತೆ ಇಲ್ಲಿಯೇ ಕೊಳೆಯುವಂತೆ ಮಾಡಬೇಕು ಎಂದು ಕಾಯುತ್ತಿದ್ದರು. ಹೀಗೆ ದಿನಗಳು ಉರುಳಿದವು. ಒಂದು ದಿನ ಮಧ್ಯಾಹ್ನ ಶೇಖ್ ಅಮೀರ್ ಮತ್ತು ರಮೇಶ ಹಾಲಿನಲ್ಲಿ ಇದ್ದರು. ಇದ್ದಕ್ಕಿದ್ದಂತೆ ಸಾರಾ ಮೆಟ್ಟಿಲು ಇಳಿಯುವಾಗ ತಲೆ ಸುತ್ತು ಬಂದು ಬಿದ್ದಳು. ಅಮ್ಮ ಎಂದು ಕಿರುಚಿಕೊಂಡು ಕುಸಿದು ಬಿದ್ದಳು. ಶೇಖ್ ಅಮೀರ್ ಮತ್ತು ರಮೇಶ ಓಡಿ ಹೋದರು. ರಮೇಶ ದೂರ ಸರಿದು ನಿಂತನು. ಶೇಖ್ ಅಮೀರ್ ಅವಳನ್ನು ಎತ್ತಿಕೊಂಡು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಾರಾಳನ್ನು ಪರೀಕ್ಷಿಸಿದರು. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೊರಗೆ ಬಂದು ಮುಗುಳ್ನಗುತ್ತಾ, ಮಿಸ್ಟರ್ ಅಮೀರ್, ಶುಭ ಸುದ್ದಿ, ನಿಮ್ಮ ಪತ್ನಿ ಗರ್ಭಿಣಿಯಾಗಿದ್ದಾರೆ. ಅವರು 3 ತಿಂಗಳ ಬಸುರಿ ಎಂದು ಹೇಳಿದರು. ಈ ಮಾತನ್ನು ಕೇಳಿ ಆನಂದ ಪಡಬೇಕಿದ್ದ ಶೇಖ್ ಅಮೀರ್ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಆಘಾತದಿಂದ ಅವನು ಕಲ್ಲಾದನು. ಯಾಕೆಂದರೆ ಅವನಿಗೆ ಆಸ್ಪತ್ರೆಯ ಒಂದು ರಿಪೋರ್ಟ್ ಪ್ರಕಾರ ಮಕ್ಕಳಾಗುವ ಸಾಧ್ಯತೆಯೇ ಇರಲಿಲ್ಲ. ಹೀಗಿರುವಾಗ ಸಾರಾ ಗರ್ಭಿಣಿಯಾಗಿದ್ದು ಹೇಗೆ? ಅವನ ಮನಸ್ಸಿನಲ್ಲಿ ರಮೇಶ ಮತ್ತು ಸಾರಾಳ ಸಿಸಿಟಿವಿ ದೃಶ್ಯಗಳು, ಅವರ ನಗು, ಅವರ ಮಾತುಕತೆಗಳು ಮಿಂಚಿನಂತೆ ಓಡಿದವು. ಇದು ಆ ಕೆಲಸದವನ ಪಾಪದ ಕೂಸು ಎಂದು ಶೇಖ್ ಅಮೀರ್ ತೀರ್ಮಾನಿಸಿದನು. ನಂತರ ಶೇಖ್ ಅಮೀರ್ ಆಸ್ಪತ್ರೆಯಿಂದ ಸಾರಾಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದನು. ಮನೆಗೆ ಬಂದಾಗ ರಮೇಶ ಹಾಲ್ನಲ್ಲಿ ನಿಂತಿದ್ದನು. ಮಿಕ್ಕ ಕೆಲಸಗಾರರನ್ನು ಹೊರಗೆ ಹೋಗುವಂತೆ ಹೇಳಿ ಶೇಖ್ ಅಮೀರ್ ಮನೆಯ ಬಾಗಿಲನ್ನು ಹಾಕಿದನು. ಶೇಖ್ ಅಮೀರ್ ಸಾರಾ ಕೂದಲನ್ನು ಹಿಡಿದು ಎಳೆದಾಡಿ, ಯಾರ ಪಾಪದ ಪಿಂಡ ಇದು? ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ದು ನಿಜಾನಾ ಎಂದು ಗರ್ಜಿಸಿದನು. ಸಾರಾ ಅಳುತ್ತಾ, ಇದು ನಿಮ್ಮದೇ ಮಗು, ದೇವರು ನಮಗೆ ಕರುಣಿಸಿದ್ದಾನೆ ಎಂದು ಹೇಳಿದಳು. ಆಗ ಶೇಖ್ ಅಮೀರ್ ರಮೇಶನ ಕಡೆ ತಿರುಗಿ ಅವನ ಕಾಲರ್ ಹಿಡಿದು ಕೆನ್ನೆಗೆ ಬಾರಿಸಿದರು. ನನ್ನ ಮನೆಯ ಅನ್ನ ತಿಂದು ನನಗೆ ದ್ರೋಹ ಮಾಡ್ತೀಯಾ ಎಂದು ಮನಬಂದಂತೆ ಹೊಡೆಯಲು ಶುರು ಮಾಡಿದರು. ರಮೇಶ ಅಳುತ್ತಾ, ಸಾಹೇಬರೇ, ನಾನು ತಪ್ಪು ಮಾಡಿಲ್ಲ. ನಾನು ಮೇಡಂ ಅವರನ್ನು ನನ್ನ ಸ್ವಂತ ಅಕ್ಕನಂತೆ ಕಂಡಿದ್ದೇನೆ. ನನ್ನ ಮೇಲೆ ಸಂಶಯ ಪಡಬೇಡಿ ಎಂದು ಹೇಳಿದನು. ಸಾರಾ ಕೂಡ ಅಡ್ಡ ಬಂದು, ಆದಿಯನ್ನು ಮುಟ್ಟಬೇಡಿ, ಇವನು ಅಮಾಯಕ. ನನ್ನ ಹೊಟ್ಟೆಯಲ್ಲಿರುವುದು ನಿಮ್ಮದೇ ಮಗು, ಇದು ನಿಮ್ಮದೇ ರಕ್ತ ಎಂದು ಕಿರುಚಿದಳು. ಆಗ ಶೇಖ್ ಅಮೀರ್ ತನ್ನ ಕಪಾಟಿನಿಂದ ಒಂದು ಮೆಡಿಕಲ್ ಫೈಲ್ ಅನ್ನು ತಂದು ಸಾರಾಳ ಮುಖದ ಮೇಲೆ ಎಸೆದನು. ಇದು ನನ್ನ ಮೆಡಿಕಲ್ ರಿಪೋರ್ಟ್. ನನಗೆ ಮಕ್ಕಳೇ ಹುಟ್ಟುವುದಿಲ್ಲ ಎಂದು ಡಾಕ್ಟರ್ ಬರೆದುಕೊಟ್ಟಿದ್ದಾರೆ. ಹೀಗಿದ್ದ ಮೇಲೆ ನೀನು ಗರ್ಭಿಣಿ ಹೇಗಾದೆ? ಈ ಕೆಲಸಗಾರನ ಜೊತೆ ಸೇರಿ ನನ್ನ ಮಾನ ಮರ್ಯಾದೆ ತೆಗೆದು ಹಾಕಿದೆ. ಇವನೇ ಈ ಮಗುವಿನ ತಂದೆ ಎಂದು ಬೈಯುತ್ತಾ ಬೆಲ್ಟ್ನಿಂದ ಇಬ್ಬರಿಗೂ ಹೊಡೆದನು. ಸಾರಾ ಮತ್ತು ರಮೇಶ ಎಷ್ಟೇ ಗೋಗರೆದರೂ ಅವನು ಕೇಳಲಿಲ್ಲ. ಶೇಖ್ ಅಮೀರ್ ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿದನು. ಪೊಲೀಸರು ಬಂದು ರಮೇಶ ಮತ್ತು ಸಾರಾಳನ್ನು ಬಂಧಿಸಿದರು. ಇವರಿಬ್ಬರು ನನಗೆ ಮೋಸ ಮಾಡಿದ್ದಾರೆ, ಇವರ ನಡುವೆ ಸಂಬಂಧವಿದೆ ಎಂದು ದೂರು ನೀಡಿದರು. ದುಬೈ ಕಾನೂನಿನ ಪ್ರಕಾರ ವಿವಾಹೇತರ ಸಂಬಂಧ ಒಂದು ದೊಡ್ಡ ಅಪರಾಧ. ಈ ಕಾರಣದಿಂದಾಗಿ ರಮೇಶ ಮತ್ತು ಸಾರಾಳನ್ನು ಜೈಲಿಗೆ ಹಾಕಲಾಯಿತು.
15 ದಿನಗಳ ನಂತರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಕೋರ್ಟ್ ಹಾಲ್ ತುಂಬಿ ತುಳುಕುತ್ತಿತ್ತು. ಸಾರಾ ಮತ್ತು ರಮೇಶ ಕಟಕಟೆಯಲ್ಲಿ ನಿಂತಿದ್ದರು. ರಮೇಶ ಭಯದಿಂದ ನಡುಗುತ್ತಿದ್ದನು. ಸಾರಾ ತಲೆ ತಗ್ಗಿಸಿ ನಿಂತಿದ್ದಳು. ನ್ಯಾಯಾಧೀಶರು ವಿಚಾರಣೆ ಆರಂಭಿಸಿದರು. ಶೇಖ್ ಅಮೀರ್ ತನ್ನ ಲಾಯರ್ ಮೂಲಕ ವಾದ ಮಂಡಿಸಿದನು. ನನ್ನ ಅರಮನೆಯಲ್ಲಿ ಕೆಲಸ ಮಾಡುವ ಈ ಭಾರತೀಯ ಹುಡುಗ ನನ್ನ ಹೆಂಡತಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ. ಇದಕ್ಕೆ ಸಾಕ್ಷಿಯಾಗಿ ನನ್ನ ಮನೆಯ ಸಿಸಿಟಿವಿ ದೃಶ್ಯಗಳಿವೆ ಎಂದು ಪೆನ್ ಡ್ರೈವ್ ನೀಡಿದರು. ನ್ಯಾಯಾಧೀಶರು ಆ ದೃಶ್ಯಗಳನ್ನು ದೊಡ್ಡ ಪರದೆಯ ಮೇಲೆ ಪರಿಶೀಲಿಸಿದರು. ಅದರಲ್ಲಿ ರಮೇಶ ಮತ್ತು ಸಾರಾ ಮಾತನಾಡುತ್ತಿರುವುದು, ನಗುತ್ತಿರುವುದು, ಒಟ್ಟಿಗೆ ಕಾಫಿ ಕುಡಿಯುತ್ತಿರುವುದು ಇತ್ತೇ ಹೊರತು ಎಲ್ಲಿಯೂ ಯಾವುದೇ ಅಸಭ್ಯ ಅಥವಾ ಮುಜುಗರಪಡಿಸುವ ದೃಶ್ಯಗಳು ಇರಲಿಲ್ಲ. ನ್ಯಾಯಾಧೀಶರು ಶೇಖ್ ಅಮೀರ್ ಕಡೆ ತಿರುಗಿ, ಮಿಸ್ಟರ್ ಅಮೀರ್, ಈ ವಿಡಿಯೋಗಳಲ್ಲಿ ಇವರು ಮಾತನಾಡುತ್ತಿದ್ದಾರೆ ಅಷ್ಟೇ. ಇದನ್ನು ಅಕ್ರಮ ಸಂಬಂಧ ಎಂದು ಕರೆಯಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಬೇರೆ ಏನಾದರೂ ಬಲವಾದ ಸಾಕ್ಷಿ ಇದೆಯೇ ಎಂದು ಕೇಳಿದರು. ಆಗ ಶೇಖ್ ಅಮೀರ್ ತನ್ನ ಟ್ರಂಪ್ ಕಾರ್ಡ್ ಬಳಸಿದನು. ಆ ಮೆಡಿಕಲ್ ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದನು. ಯುವರ್ ಆನರ್, ಈ ರಿಪೋರ್ಟ್ ನೋಡಿ ನನಗೆ ಮಕ್ಕಳಾಗುವ ಶಕ್ತಿಯೇ ಇಲ್ಲ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಆದರೆ ನನ್ನ ಪತ್ನಿ ಈಗ ಗರ್ಭಿಣಿ. ಹಾಗಾದರೆ ಈ ಮಗು ಯಾರದ್ದು? ಖಂಡಿತವಾಗಿಯೂ ಈ ಆದಿತ್ಯನದ್ದೇ ಎಂದು ವಾದಿಸಿದನು. ನ್ಯಾಯಾಧೀಶರು ಆ ರಿಪೋರ್ಟ್ ಅನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಆಸ್ಪತ್ರೆಯ ವೈದ್ಯರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿದರು. ಆಗ ಒಂದು ಆಘಾತಕಾರಿ ಸತ್ಯ ಹೊರಬಂತು. ಆ ರಿಪೋರ್ಟ್ ಅಮೀರ್ ಅಲ್ಕಾಸಿ ಅವರದಲ್ಲ. ಆಸ್ಪತ್ರೆಯಲ್ಲಿ ಹೆಸರುಗಳ ಅದಲು ಬದಲಾಗಿ ಶೇಖ್ ಅಮೀರ್ ಎಂಬ ಇನ್ನೊಬ್ಬ ರೋಗಿಯ ರಿಪೋರ್ಟ್ ಇವರ ಕೈ ಸೇರಿತ್ತು. ಆ ರೋಗಿಗೆ ಮಕ್ಕಳಾಗುವ ಶಕ್ತಿ ಇರಲಿಲ್ಲ. ಆದರೆ ಶೇಖ್ ಅಮೀರ್ ಸಂಪೂರ್ಣ ಆರೋಗ್ಯವಾಗಿದ್ದನು. ನ್ಯಾಯಾಧೀಶರು, ಮಿಸ್ಟರ್ ಅಮೀರ್, ಈ ರಿಪೋರ್ಟ್ ನಿಮ್ಮದಲ್ಲ. ಇದು ಆಸ್ಪತ್ರೆಯ ಸಿಬ್ಬಂದಿಯ ತಪ್ಪಿನಿಂದ ಅದಲು ಬದಲಾಗಿದೆ. ವೈದ್ಯಕೀಯ ಪರೀಕ್ಷೆಯ ಪ್ರಕಾರ ನೀವು ತಂದೆಯಾಗಲು ಸಂಪೂರ್ಣ ಅರ್ಹರು. ಸಾರಾ ಹೊಟ್ಟೆಯಲ್ಲಿರುವುದು ನಿಮ್ಮದೇ ಮಗು ಎಂದು ಹೇಳಿದರು. ಈ ಸತ್ಯ ಕೇಳಿ ಶೇಖ್ ಅಮೀರ್ ತಲೆಯೇ ತಿರುಗಿದಂತಾಯಿತು. ನಾನು ಎಂತಹ ತಪ್ಪು ಮಾಡಿಬಿಟ್ಟೆ. ಒಂದು ತಪ್ಪು ರಿಪೋರ್ಟ್ನಿಂದ ನನ್ನ ಸ್ವಂತ ಹೆಂಡತಿ ಮತ್ತು ಒಬ್ಬ ಪ್ರಾಮಾಣಿಕ ಕೆಲಸಗಾರನನ್ನು ಸಂಶಯಪಟ್ಟೆನಲ್ಲ ಎಂದು ಪಶ್ಚಾತ್ತಾಪಪಟ್ಟರು. ಕೋರ್ಟ್ ಹಾಲ್ನಲ್ಲಿದ್ದ ಜನರೆಲ್ಲರೂ ಶೇಖ್ ಅಮೀರ್ನನ್ನು ಜೀಮಾರಿ ಹಾಕಿದರು. ನ್ಯಾಯಾಧೀಶರು ಗಂಭೀರವಾಗಿ, ಅಮೀರ್, ನೀವು ಕೇವಲ ಸಂಶಯದಿಂದ ನ್ಯಾಯಾಲಯದ ಸಮಯ ಹಾಳು ಮಾಡಿದ್ದೀರಿ. ಅಷ್ಟೇ ಅಲ್ಲದೆ ನಿಮ್ಮ ಪತ್ನಿ ಮತ್ತು ಒಬ್ಬ ಅಮಾಯಕ ಸೇವಕನ ಚಾರಿತ್ರ್ಯ ವಧೆ ಮಾಡಿ ಅವರನ್ನು ಜೈಲಿಗೆ ಕಳುಹಿಸಿದ್ದೀರಿ. ಇದಕ್ಕೆ ಪರಿಹಾರವಾಗಿ ನೀವು ರಮೇಶನಿಗೆ ಮತ್ತು ಸಾರಾಳಿಗೆ ಕ್ಷಮೆ ಕೇಳಬೇಕು ಮತ್ತು ನ್ಯಾಯಾಲಯಕ್ಕೆ ಭಾರಿ ದಂಡ ಕಟ್ಟಬೇಕು ಎಂದು ಆದೇಶಿಸಿದರು. ಕೋರ್ಟ್ ವಿಚಾರಣೆ ಮುಗಿದ ನಂತರ ಶೇಖ್ ಅಮೀರ್ ರಮೇಶನ ಹತ್ತಿರ ಬಂದು ಕ್ಷಮೆ ಕೇಳಿದನು. ಆದರೆ ರಮೇಶ್ ಮತ್ತೆ ಅಮೀರ್ ಮನೆಯಲ್ಲಿ ಕೆಲಸ ಮಾಡಲು ತಯಾರಿರಲಿಲ್ಲ. ಅವನು ಭಾರತಕ್ಕೆ ಮರಳಲು ಸಿದ್ಧನಾದನು. ಅಮೀರ್ ಅವನನ್ನು ತಡೆದು, ನಿನಗೆ ಸಂಬಳ ಜಾಸ್ತಿ ಮಾಡುತ್ತೇನೆ, ನನ್ನ ಮನೆಯಲ್ಲಿ ಕೆಲಸವನ್ನು ಮುಂದುವರೆಸು ಎಂದು ಕೇಳಿಕೊಂಡನು. ಸಾರಾ ಕೂಡ ಆದಿ ಹೋಗಬೇಡ, ನೀನು ನಮ್ಮ ಮನೆಯ ಸದಸ್ಯ ಇದ್ದ ಹಾಗೆ ಎಂದು ರಿಕ್ವೆಸ್ಟ್ ಮಾಡಿದಳು. ಆದರೆ ರಮೇಶನ ಮನಸ್ಸು ಒಡೆದು ಹೋಗಿತ್ತು. ಅವನು ಕೈ ಮುಗಿದು, ಇಲ್ಲ ಸಾಹೇಬರೇ, ಇಲ್ಲ ಮೇಡಂ. ನನಗೆ ತುಂಬಾ ಭಯವಾಗುತ್ತಿದೆ. ಇಲ್ಲಿ ನಡೆದ ಘಟನೆ ನನ್ನನ್ನು ನಡುಗಿಸಿದೆ. ನನ್ನನ್ನು ನಂಬಿಕೊಂಡು ಊರಿನಲ್ಲಿ ನನ್ನ ವಯಸ್ಸಾದ ತಾಯಿ ಮತ್ತು ತಂಗಿ ಇದ್ದಾರೆ. ಇಲ್ಲಿ ನನಗೇನಾದರೂ ಆದರೆ ಅವರು ಖಂಡಿತ ಬದುಕುವುದಿಲ್ಲ. ನನಗೆ ದುಡ್ಡಿಗಿಂತ ನೆಮ್ಮದಿ ಮತ್ತು ಪ್ರಾಣ ಮುಖ್ಯ. ನಾನು ನನ್ನ ದೇಶಕ್ಕೆ ಹೋಗುತ್ತೇನೆ ಅಂತೇಳಿ ಕಣ್ಣೀರು ಹಾಕುತ್ತಾ ತನ್ನ ಲಗೇಜ್ ತೆಗೆದುಕೊಂಡು ವಿಮಾನ ಹತ್ತಿದನು. ಭಾರತಕ್ಕೆ ಬಂದು ತನ್ನ ಹಳ್ಳಿಯ ಮನೆಗೆ ಸೇರಿದ ರಮೇಶನನ್ನು ನೋಡಿ ಅವನ ತಾಯಿ ಗಾಬರಿಯಾದಳು. ಏನಾಯ್ತು ಮಗನೇ, ಮುಖ ಬಾಡಿ ಹೋಗಿದೆ ಎಂದು ಕೇಳಿದಳು. ರಮೇಶ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ದುಬೈನಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು, ತಾನು ಪಟ್ಟ ಪಾಡು, ಅನುಭವಿಸಿದ ಅವಮಾನ ಮತ್ತು ಜೈಲು ಶಿಕ್ಷೆಯ ಬಗ್ಗೆ ಹೇಳಿ ಬಿಕ್ಕಿ ಬಿಕ್ಕಿ ಅತ್ತನು. ತಾಯಿ ಮಗನನ್ನು ಸಮಾಧಾನ ಮಾಡಿ, ಪರವಾಗಿಲ್ಲ ಮಗನೇ, ಪ್ರಾಣ ಉಳಿಸಿಕೊಂಡು ಬಂದೆಯಲ್ಲ, ಅಷ್ಟೇ ಸಾಕು. ಇಲ್ಲೇ ಏನಾದರೂ ಕೂಲಿ ನಾಲಿ ಮಾಡಿ ಬದುಕೋಣ, ನಮಗೆ ಆ ಶ್ರೀಮಂತಿಕೆ ಬೇಡ ಎಂದು ಧೈರ್ಯ ತುಂಬಿದಳು. ರಮೇಶ ಹಳ್ಳಿಯಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಲು ಶುರು ಮಾಡಿದನು. ಆದರೆ ಅವನ ಮನಸ್ಸಿನಿಂದ ಆ ಘಟನೆ ಮಾಸಲಿಲ್ಲ. ಹೀಗೆ 6 ತಿಂಗಳು ಕಳೆಯಿತು. ಒಂದು ದಿನ ರಮೇಶನ ತಂಗಿಗೆ ಒಂದು ಒಳ್ಳೆಯ ಸಂಬಂಧ ಬಂತು. ಹುಡುಗ ಸರ್ಕಾರಿ ನೌಕರಿಯಲ್ಲಿದ್ದ, ಒಳ್ಳೆಯ ಮನೆತನ. ಆದರೆ ಮದುವೆ ಮಾಡಲು ರಮೇಶನ ಬಳಿ ಬಿಡಿಗಾಸಿರಲಿಲ್ಲ. ಅವನು ದುಬೈನಲ್ಲಿ ಕೆಲಸ ಮಾಡಿದ್ದು ಕೇವಲ 6 ತಿಂಗಳು ಮಾತ್ರ. ಬಂದ ಸಂಬಳವನ್ನೆಲ್ಲ ಅಮ್ಮನ ಔಷಧಿಗೆ ಮತ್ತು ಮನೆ ಖರ್ಚಿಗೆ ಕಳುಹಿಸಿದ್ದ. ಉಳಿದ ಹಣವನ್ನು ಊರಿಗೆ ಬರುವಾಗ ತರೋಣ ಎಂದುಕೊಂಡಿದ್ದ. ಆದರೆ ಗಲಾಟೆಯಲ್ಲಿ ಸಂಬಳವನ್ನು ಕೇಳದೆ ಬರಿಗೆಯಲ್ಲಿ ಬಂದಿದ್ದ ರಮೇಶ ಹಣಕ್ಕಾಗಿ ಊರಿನ ಸಾಹುಕಾರರ ಬಳಿ, ಸ್ನೇಹಿತರ ಬಳಿ ಬೇಡಿದನು. ಆದರೆ ಯಾರೂ ಸಹಾಯ ಮಾಡಲಿಲ್ಲ. ಮದುವೆ ಮುರಿದು ಬೀಳುವ ಹಂತಕ್ಕೆ ಬಂತು. ರಮೇಶ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾಗ ಅವನ ಫೋನಿಗೆ ಒಂದು ಮೆಸೇಜ್ ಬಂತು.
ಆ ಮೆಸೇಜ್ನಲ್ಲಿ 50 ಲಕ್ಷ ರೂಪಾಯಿ ಅವನ ಬ್ಯಾಂಕ್ ಖಾತೆಗೆ ಜಮಾ ಆಗಿತ್ತು. ರಮೇಶ್ ಅದನ್ನು ನೋಡಿ ಆನಂದ ಪಡುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ರಮೇಶ್ ಫೋನ್ ರಿಸೀವ್ ಮಾಡಿದ ತಕ್ಷಣ ಆ ಕಡೆಯಿಂದ ಸಾರಾ ಧ್ವನಿ ಕೇಳಿಸಿತು. ಹಲೋ ಆದಿ, ಹೇಗಿದ್ದೀಯಾ? ನನ್ನನ್ನು ಮರೆತು ಬಿಟ್ಟೆಯಾ ಎಂದರು. ರಮೇಶ್ ಆಶ್ಚರ್ಯದಿಂದ, ಮೇಡಂ ನೀವಾ? ಈ ಹಣ ಎಂದು ತೊದಲಿದನು. ಸಾರಾ ನಗುತ್ತಾ, ರಮಿ, ಹಣಕ್ಕಾಗಿ ನೀನು ಅವರಿವರ ಬಳಿ ಕೈ ಚಾಚುವ ಅಗತ್ಯವೇನಿದೆ? ನಮಗೊಂದು ಫೋನ್ ಮಾಡಿದ್ದರೆ ನಾವು ಕಳುಹಿಸುತ್ತಿರಲಿಲ್ಲವೇ? ನೀನು ನನ್ನ ತಮ್ಮನಿದ್ದ ಹಾಗೆ ಎಂದು ಹೇಳಿದಳು. ರಮೇಶ ಹೇಳಿದನು, ನಾನು ಹಣಕ್ಕಾಗಿ ಕಷ್ಟಪಡುತ್ತಿದ್ದೇನೆ ಎಂದು ನಿಮಗೆ ಹೇಗೆ ಗೊತ್ತು ಮೇಡಂ ಎಂದು ಕೇಳಿದನು. ಆಗ ಸಾರಾ, ನಿನ್ನ ಸ್ನೇಹಿತ ಮನೋಜ್ ನಿನ್ನ ತಂಗಿಯ ಮದುವೆ ವಿಷಯ ಮತ್ತು ನಿನ್ನ ಕಷ್ಟದ ಬಗ್ಗೆ ಹೇಳಿದ. ಸಾಹೇಬರಿಗೆ ತಮ್ಮ ತಪ್ಪಿನ ಅರಿವು ಇನ್ನೂ ಕಾಡುತ್ತಿದೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮತ್ತು ನಿನ್ನ ಪ್ರಾಮಾಣಿಕತೆಗೆ ಉಡುಗೊರೆಯಾಗಿ ಈ ಹಣ ಕಳುಹಿಸಿದ್ದಾರೆ ಎಂದು ಹೇಳಿದಳು. ರಮೇಶನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಕೊನೆಗೆ ರಮೇಶನ ತಂಗಿಯ ಮದುವೆ ಇಡೀ ಊರೇ ನಿಬ್ಬೆರಗಾಗುವಂತೆ ಅದ್ದೂರಿಯಾಗಿ ನಡೆಯಿತು. ಮದುವೆಗೆ ಶೇಖ್ ಅಮೀರ್ ಮತ್ತು ಸಾರಾ ದುಬೈನಿಂದ ಬಂದು ವಧುವರರಿಗೆ ಆಶೀರ್ವಾದ ಮಾಡಿದರು. ಶೇಖ್ ಅಮೀರ್ ರಮೇಶನನ್ನು ತಬ್ಬಿಕೊಂಡು ಮತ್ತೊಮ್ಮೆ ಕ್ಷಮೆ ಕೇಳಿದರು. ಆನಂತರ ರಮೇಶ ಮಿಕ್ಕ ಹಣದಲ್ಲಿ ತನ್ನ ಊರಿನಲ್ಲೇ ಸ್ವಲ್ಪ ಜಮೀನು ಖರೀದಿಸಿದನು. ಒಂದು ದೊಡ್ಡ ಮೇಕೆ ಫಾರ್ಮ್ ಮತ್ತು ರೇಷ್ಮೆ ಸಾಕಾಣಿಕೆ ಶುರು ಮಾಡಿದನು. ಅವನು ಈಗ ಯಾರ ಹಂಗಿಲ್ಲದೆ ನೆಮ್ಮದಿಯಿಂದ ತನ್ನ ತಾಯಿ ಮತ್ತು ಕುಟುಂಬದ ಜೊತೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾನೆ. ಫ್ರೆಂಡ್ಸ್, ಸಂಶಯ ಎಂಬುದು ಮನುಷ್ಯನನ್ನು ಕುರುಡನನ್ನಾಗಿ ಮಾಡಿದರೆ, ನಂಬಿಕೆ ಮತ್ತು ಕ್ಷಮೆ ಮನುಷ್ಯನನ್ನು ದೇವರನ್ನಾಗಿ ಮಾಡುತ್ತದೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ನಮ್ಮ ನೀತಿ ಮತ್ತು ನಿಯತ್ತನ್ನು ಬಿಡಬಾರದು. ಆಗ ದೇವರು ಒಂದಲ್ಲ ಒಂದು ರೂಪದಲ್ಲಿ ಬಂದು ಕೈ ಹಿಡಿಯುತ್ತಾನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಂದು ಕೇಳುತ್ತಾ ವಂದನೆಗಳು.